ನಮಸ್ತೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೀವು ವೆಬ್ಸೈಟು, ಇದು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಉಪಯೋಗ ಆಗೋಂಥ ವೆಬ್ಸೈಟು. ನೀವು ಈ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಜೆಕ್ಟ್ಗಳನ್ನು ಫಸ್ಟಿಗೆ ಟ್ರೈ ಮಾಡಿ, ಅನಂತರ ಅದನ್ನು ಪರ್ಚೇಸ್ ಮಾಡಿ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡ್ಬೋದು. ನೀವು ಏನು ಮಾಡ್ತೀರ, ಪ್ರಾಜೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಕಾಂಪೊನೆಂಟ್ಸ್ಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಡ್ತೀರ. ನಂತರ ಅದನ್ನು ಟೆಸ್ಟ್ ಮಾಡುವಾಗ ಅದು ಕೆಲವೊಂದು ರನ್ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ, ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. ನೀವು ಅದಕ್ಕಿಂತ ಮೊದಲು ಈ ವೆಬ್ಸೈಟಲ್ಲಿ ನೀವು ಮಾಡುವಂತಹ ಪ್ರಾಜೆಕ್ಟ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಪ್ರತಿಯೊಂದು ಕಾಂಪೊನೆಂಟ್ ಸಹ ಸಿಗುತ್ತೆ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತೆ. ಅಥವಾ ಯಾವುದೇ ತರಹ ನೀವು ಇನ್ನು ನಾನ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಆದರೂ ಸಹ ಏನೋ ಒಂದು ಪ್ರಾಜೆಕ್ಟ್ ಬಗ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದಾಗ ಈ ವೆಬ್ಸೈಟಲ್ಲಿ ನೀವು ಅದ್ರ ಬಗ್ಗೆ ಚೆಕ್ ಮಾಡೋದಕ್ಕಾಗಲಿ ಅಥವಾ ಆ ಪ್ರಾಜೆಕ್ಟ್ನ ಟ್ರೈ ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿದೆ ವೆಬ್ಸೈಟ್ ಮಾತ್ರ. ಕೆಲವೊಬ್ಬರಿಗೆ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಅಲ್ಲದೆ ಇದ್ದಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಕಾಂಪೊನೆಂಟ್ಸ್ ಇಂದ ಸಿಂಬಲ್ಸ್ಗಳು ಗೊತ್ತಿರೋದಿಲ್ಲ, ಹೇಗೆ ವರ್ಕ್ ಮಾಡೋದು ಏನಂತ ಗೊತ್ತಿರೋದಿಲ್ಲ. ಸೊ ಇದರಲ್ಲಿ ಸಿಂಬಲ್ಸ್ ಇಂದ ಸಹ ಪ್ರಾಜೆಕ್ಟ್ನ ಮಾಡ್ಬೋದು. ಅಥವಾ ಆ ಕಾಂಪೊನೆಂಟ್ಸ್ ಫೋಟೋ ಇರುತ್ತೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಸುಮ್ಮನೆ ಒಂದು ಸರ್ಕ್ಯೂಟ್ನ ಮಾಡಿ ನೋಡೋಣ. ಹೈ ವೋಲ್ಟೇಜ್ ಕೊಟ್ಟರೆ ಏನಾಗುತ್ತೆ ನೋಡಿ, LED ಶಾರ್ಟ್ ಆಗುತ್ತೆ ನೋಡಿ. ಸುಮ್ಮನೆ ಏನೋ ಒಂದು ಸರ್ಕ್ಯೂಟ್ ಮಾಡಿದೆ, ರನ್ ಮಾಡಿದೆ, ಓಕೆ ಆಯ್ತಂತಲ್ಲ. ನೀವೇನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ತೋರಿಸುತ್ತೆ, ತಪ್ಪು ಮಾಡಿದ್ರೆ ರಾಂಗ್ ಅಂತ ತೋರಿಸುತ್ತೆ. ಸೊ ಸುಮ್ಮನೆ ನನಗೆ ಎಕ್ಸಾಂಪಲ್ಗೆ ಅಷ್ಟೇ. ಎಲೆಕ್ಟ್ರಾನಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರೋರಿಗಾಗಲಿ, ಪ್ರಾಜೆಕ್ಟ್ ಮಾಡೋರಿಗಾಗಲಿ, ಕಾಲೇಜಿನಲ್ಲಿ ಏನೋ ಪ್ರಾಜೆಕ್ಟ್ ಮಾಡಬೇಕಾಗಿರುತ್ತೆ. ನೀವು ಆಗ ಆರ್ಡಿನೋ ಅವನ್ನೆಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ಕೊಂಡ್ರೆ ಹೆವಿ ಕಾಸ್ಟ್ ಆಗುತ್ತೆ. ಅದು ತಂದ ಮೇಲೆ ವರ್ಕ್ ಆಗಲಿಲ್ಲ ಅಂದರೆ, ನೀವು ಮಾಡ್ತಾ ಇರೋ ಪ್ರಾಜೆಕ್ಟಿಗೆ ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿಬಿಟ್ಟು ತಗೊಳ್ಳೋದು ತುಂಬ ಉತ್ತಮ. ನೋಡಿ, ಅದ್ರದ್ದು ನೀವು ಸ್ಕಿಮೆಟಿಕ್ ವ್ಯೂ ಆಗಲಿ ಅಥವಾ ನೀವು ಅದ್ರದ್ದು ಫೋಟೋ ಆಗಲಿ ಶೇರ್ ಮಾಡ್ಬೋದು. ಅದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಫೋಟೋ ಪ್ರಿಂಟ್ ಮಾಡಿ ಯೂಸ್ ಮಾಡ್ಬೋದು. ಸೊ ನೋಡಿ, ನಿಮ್ಮ ಇದರಲ್ಲಿ ಪ್ರತಿಯೊಂದು ಕಾಂಪೊನೆಂಟ್ ಸಹ ಸಿಗ್ತಾ ಇದೆ. IC ಆಗಲಿ, 555 ಟೈಮರ್ ಆಗಲಿ, ಮಲ್ಟಿಮೀಟ್ರು, ಟ್ರಾನ್ಸಿಸ್ಟರು, ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸು, ಆರ್ಡಿನೋ, ನಿಮ್ಗೆ ಏನು ಬೇಕು ಪ್ರತಿಯೊಂದು ಸಹ ಸಿಗುತ್ತೆ ಇದರಲ್ಲಿ. ಈ ವೆಬ್ಸೈಟ್ನ ಹೇಗೆ ಓಪನ್ ಮಾಡೋದು ಅನ್ನೋದನ್ನ ಈ ಸದ್ಯದಲ್ಲೇ ತೋರಿಸ್ತೀನಿ, ಲಿಂಕ್ ತೋರಿಸ್ತೀನಿ ಅದನ್ನ ನೋಡಿ. ಪ್ರಾಜೆಕ್ಟಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇರೋರಿಗೆ ಅಥವಾ ಕಾಲೇಜ್ನಲ್ಲಿ ಏನೊಂದು ಕ್ಲಾಸ್ ಮಾಡಿರ್ತಾರೆ, ನೀವು ಮನೆಗೆ ಬಂದು ಅದನ್ನು ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ನೀವು ಕಾಲೇಜ್ನಲ್ಲಿ ಮತ್ತೆ ಲ್ಯಾಬಿಗೋಸ್ಕರ ಕಾಯೋ ಬದಲು ಈ ಥರ ಆನ್ಲೈನಲ್ಲಿ ಸಿಗೋ ಪ್ರತಿಯೊಂದು ಕಾಂಪೊನೆಂಟ್ಸ್ನ ಸಹ ಯೂಸ್ ಮಾಡಿಕೊಂಡು ನೀವು ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಬೋದು. ನೋಡಿ, ತುಂಬ ಯೂಸ್ಫುಲ್ ಇದೆ. ಕಲಿಬೇಕು ಅಂತ ಆಸಕ್ತಿ ಇರೋರಿಗೋಸ್ಕರಂತೂ ಭಾಳ ಯೂಸ್ಫುಲ್ ಇದೆ. ನೋಡಿ, ಆಲ್ರೆಡಿ ಅವರು ಆರ್ಡಿನೋ ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ನೀವು ಅದನ್ನು ಡೈರೆಕ್ಟ್ ರನ್ ಸಹ ಮಾಡ್ಬೋದು. ಅಥವಾ ನೀವು ಅದನ್ನು ಕೋಡ್ ಸಹ ಟೈಪ್ ಮಾಡ್ಬೋದು. ಇಲ್ಲಿ ಕೋಡ್ ಇದೆ ನೋಡಿ, ನೀವು ಕೋಡ್ ರೈಟ್ ಮಾಡ್ಬೋದು, ನೀವು ಹೊಸದಾಗಿ ಕೋಡ್ ರೆಡಿ ಮಾಡ್ಬೋದು. ಚೆನ್ನಾಗಿದೆ ಇದ್ರದ್ದು, ಪ್ರತಿಯೊಂದು ಚೆನ್ನಾಗಿದೆ. ಇದು ಹೇಗೆ ಓಪನ್ ಮಾಡೋದು ಅಂದರೆ, ಫಸ್ಟ್ ನೀವು ಗೂಗಲಿಗೆ ಹೋಗಿ TINKERCAD ಇದನ್ನ ಎಂಟ್ರಿ ಮಾಡಿ. ಇದು ಓನ್ಲಿ ಲ್ಯಾಪ್ಟಾಪ್ ಮತ್ತು ಟ್ಯಾಬಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಮೊಬೈಲಲ್ಲಿ ವರ್ಕ್ ಆಗೋದಿಲ್ಲ. ಸೊ ಈ ಫಸ್ಟ್ ಬರೋ ಲಿಂಕ್ ಇದೆಯಲ್ಲ, ಇದನ್ನ ಓಪನ್ ಮಾಡಿ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ನೀವು ಲಾಗಿನ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡಿ. ಸೊ ಈ ಥರ ಬರುತ್ತೆ ಪೇಜು. ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿ. ಸರ್ಕ್ಯೂಟ್ ಅಂತ ಇದೆ ನೋಡಿ, ಸರ್ಕ್ಯೂಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೇಸಿಕ್ ಅಂತ ಇರೋದು ಆಪ್ಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರತಿಯೊಂದು ಕಾಂಪೊನೆಂಟ್ಸ್ ಸಹ ಬರುತ್ತೆ. ಓಕೆ, ಥ್ಯಾಂಕ್ ಯು.